ಹಾಯ್ ಫ್ರೆಂಡ್ಸ್, ನಾವು ಯಾವಾಗಲಾದರೂ ಗಮನಿಸಿದ್ದೀವಾ ನಮ್ಮ ಪೂರ್ವಿಕರು, ನಮ್ಮ ಮುತ್ತಾತಂದಿರು ಈ ದಿನ ನಮಗೆ ಇರೋ ಸೌಕರ್ಯಗಳು ಇಲ್ಲದೆ ಇದ್ದರೂ ತುಂಬ ಧೈರ್ಯವಾಗಿ ಪ್ರಶಾಂತವಾಗಿ ಬದುಕಿದ್ರು. ಆದರೆ ಈ ದಿನ ನಮ್ಮ ಹತ್ರ ಎಲ್ಲ ಇದೆ, ಮನಃಶಾಂತಿನ ಬಿಟ್ಟು. ಯಾಕಂದರೆ ನಮ್ಮ ವೇದದಲ್ಲಿನ ನಿಜವಾದ ಜ್ಞಾನವನ್ನು ನಾವು ಸೈಡ್ಗೆ ಇಕ್ಕಿ ಹೊರಗೆ ಎಲ್ಲೋ ಆನ್ಸರ್ಸ್ಗೋಸ್ಕರ ನಾವು ಹುಡುಕ್ತಾ ಇದ್ದೀವಿ. ವೇದಗಳು ಅಂದರೆ ಬರೀ ಮಂತ್ರ ಮತ್ತು ಪೂಜೆಗಳು ಮಾತ್ರ ಅಲ್ಲ. ಅವು ಮನುಷ್ಯ ತನ್ನ ಮನಸ್ಸನ್ನು ಹೇಗೆ ಗೆಲ್ಲಬೇಕು, ಕಷ್ಟದಲ್ಲೂ ಧೈರ್ಯವಾಗಿ ಹೇಗೆ ಇರಬೇಕು ಅಂತ ಹೇಳೋ ಒಂದು ಲೈಫ್ ಗೈಡ್. ಕೆಲವು ಸಾವಿರ ವರ್ಷಗಳ ಹಿಂದೆನೇ ಋಷಿಗಳು ಮನುಷ್ಯನಿಗೆ ಇರೋ ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ಸ್ನ ಆ ವೇದಗಳಲ್ಲಿ ಹೇಳಿದ್ದಾರೆ. ಆದರೆ ಆ ವೇದಗಳಲ್ಲಿನ ಕಷ್ಟವಾದ ವಿಷಯಗಳನ್ನ ಈ ಕಾಲಕ್ಕೆ ಅರ್ಥ ಆಗೋ ರೀತಿ ನಮ್ಮ ದಿನನಿತ್ಯ ಜೀವನದಲ್ಲಿ ಯೂಸ್ ಆಗೋ ಹಾಗೆ ಆಚಾರ್ಯ ಶೂನ್ಯ ಅನ್ನೋರು ಅವರು ಬರೆದಿರೋ ಸವರಿನ್ ಸೆಲ್ಫ್ ಅನ್ನೋ ಬುಕ್ಕಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ಬುಕ್ ನಮಗೆ ಒಂದೇ ವಿಷಯ ಹೇಳೋದು, ನಿಮ್ಮ ಸುತ್ತ ಇರೋ ಪರಿಸ್ಥಿತಿಗಳು ನಿಮ್ಮನ್ನ ಕಂಟ್ರೋಲ್ ಮಾಡೋದಲ್ಲ, ನಿಮ್ಮ ಜೀವನಕ್ಕೆ ನೀವೇ ಬಾಸ್. ಇದನ್ನೇ ಈ ಬುಕ್ಕಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಒಂದು ವೇಳೆ ನೀವು ಸಹ ಅನಾವಶ್ಯಕವಾದ ಭಯದಲ್ಲಿ ಬೇರೆಯವರು ಏನು ಅಂದ್ಕೊಳ್ತಾರೋ ಅನ್ನೋ ವಿಚಾರದಲ್ಲಿ ಸಫರ್ ಆಗ್ತಿದ್ರೆ ಈ ಬುಕ್ ಸಾಕು, ನಿಮ್ಮ ಲೈಫ್ನೇ ಚೇಂಜ್ ಮಾಡೋ ಸೊಲ್ಯೂಷನ್ಸ್ ಇದರಲ್ಲಿದೆ. ಸೊ ಈ ವಿಡಿಯೋದಲ್ಲಿ ನಾವು ವೇದಗಳಿಂದ ತಗೊಂಡ 6 ತುಂಬ ಪವರ್ಫುಲ್ ಪಾಯಿಂಟ್ಸ್ನ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ ಮೇಲೆ ನಿಮ್ಮ ಮೇಲೆ ಇರೋ ನಂಬಿಕೆ ನಿಮಗೆ ಇನ್ನೂ ಹೆಚ್ಚಾಗುತ್ತೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಶ್ನೆ. ಈ ವಿಡಿಯೋ ಕಂಪ್ಲೀಟ್ ಆದಮೇಲೆ ನಿಮಗೆ ಈ 6 ಪಾಯಿಂಟ್ಸಲ್ಲಿ ಯಾವುದು ನಿಮ್ಮ ಲೈಫ್ನ ಚೇಂಜ್ ಮಾಡಬಹುದು ಅಂತ ಅನಿಸ್ತಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ನಾವ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಪಾಯಿಂಟ್ ನಂಬರ್ 1, ದ ಗೋಲ್ಡನ್ ಸ್ಟ್ಯಾಚ್ಯೂ. ತುಂಬ ವರ್ಷಗಳ ಹಿಂದೆ ಒಂದು ರಾಜ್ಯದಲ್ಲಿ ದೊಡ್ಡ ಮಣ್ಣಿನ ವಿಗ್ರಹ ಇತ್ತು. ಆ ವಿಗ್ರಹ ನೋಡೋಕ್ಕೆ ಚೆನ್ನಾಗಿರಲಿಲ್ಲ. ಎಲ್ಲರೂ ಅದನ್ನು ನೋಡಿ ಈ ವಿಗ್ರಹನ ಇಲ್ಲಿ ಯಾಕಿಟ್ರು ಅಂತ ಅನ್ಕೊಳ್ತಿದ್ರು. ಆದರೆ ಒಂದು ದಿನ ತುಂಬ ಜೋರಾದ ಮಳೆ ಬಂತು. 4-5 ದಿನ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೆ ಇತ್ತು. ಆ ಮಳೆಯಿಂದ ವಿಗ್ರಹದ ಮೇಲಿದ್ದ ಮಣ್ಣೆಲ್ಲ ಕರ್ಗೋಯ್ತು. ಆವಾಗ ಎಲ್ಲರೂ ಶಾಕ್ ಆದರು. ಯಾಕೆ ಶಾಕ್ ಆದರು ಅಂದರೆ ಆ ಮಣ್ಣಿನ ವಿಗ್ರಹದ ಹಿಂದೆ ಸಾಧಾರಣವಾದ ವಿಗ್ರಹ ಅಲ್ಲ, ಬಂಗಾರದ ವಿಗ್ರಹ ಇತ್ತು. 50 ವರ್ಷಗಳ ಮುಂಚೆ ಒಂದು ಯುದ್ಧ ಬಂದಾಗ ಆ ಬಂಗಾರವನ್ನು ಕಾಪಾಡೋಕ್ಕೆ ನಮ್ಮ ಪೂರ್ವಿಕರು ಅದಕ್ಕೆ ಮಣ್ಣನ್ನು ಹಚ್ಚಿದ್ರು. ನಂತರ ಕಾಲ ಕಳೀತಿದ್ದಂತೆ ಎಲ್ಲರೂ ಆ ಮಣ್ಣನ್ನೇ ನಿಜವಾದ ವಿಗ್ರಹ ಅಂದ್ಕೊಂಡ್ರು. ಸೊ ನಾವು ಥಿಂಕ್ ಮಾಡಿ ನೋಡಿದ್ರೆ ನಮ್ಮ ಜೀವನ ಸಹ ಈ ರೀತಿನೇ ಇದೆ. ನಮ್ಮ ಮೇಲಿರೋ ಮಣ್ಣು ಏನು ಗೊತ್ತಾ? ನಮ್ಮ ಜಾತಿ, ಸ್ಥಿತಿ, ನಮ್ಮ ಬಾಡಿ ಶೇಪ್, ಬೇರೆಯವರು ಏನು ಅಂದ್ಕೊಳ್ತಾರೋ ಅನ್ನೋ ಆಲೋಚನೆಗಳು, ಇವೆಲ್ಲ ಸಹ ನಮ್ಮ ಮೇಲಿರೋ ಮಣ್ಣು. ನಾವು ನಮ್ಮ ಮೇಲಿರೋ ಆ ಮಣ್ಣಿನ ಲೇಯರ್ನೇ ನಾವೇ ಅಂತ ಅಂದ್ಕೊಳ್ತೀವಿ. ಆದರೆ ಈ ವೇದಗಳು ಹೇಳ್ತಿರೋ ಸತ್ಯ ಏನಂದರೆ, ನೀನು ಈ ಮಣ್ಣಿನ ಲೇಯರ್ ಅಲ್ಲ, ಅದರ ಒಳಗೆ ಇರೋ ಅಮೂಲ್ಯವಾದ ಬಂಗಾರ ಅಂತ. ಆಚಾರ್ಯ ಶೂನ್ಯ ಅವರು ತನ್ನ ಬುಕ್ಕಲ್ಲಿ ಅದನ್ನೇ ಹೇಳಿದ್ದಾರೆ. ನಾವು ಅಹಂಕಾರ ಅನ್ನೋ ಮಣ್ಣಿನ ಲೇಯರ್ನ ಇಟ್ಕೊಂಡು ಸಫರ್ ಆಗ್ತಿದ್ದೀವಿ. ನಮ್ಮ ಕೆಲಸ ಹೋದರೆ ಆ್ಯಂಡ್ ಲೈಫಲ್ಲಿ ಏನಾದರೂ ಫೇಲ್ಯೂರ್ ಬಂದರೆ ಕೇವಲ ಅದು ಮಣ್ಣಿನ ಲೇಯರ್ ಹೋದಾಗೆ ಮಾತ್ರನೇ. ಆದರೆ ನಿಮ್ಮ ಒಳಗೆ ಇರೋ ಆ ಸವರಿನ್ ಸೆಲ್ಫ್ ಅಂದರೆ ನಿಮ್ಮ ಒರಿಜಿನಲ್ ಆತ್ಮ ಯಾವಾಗಲೂ ಹೊಳಿತಾನೆ ಇರುತ್ತೆ. ಆ ಬಂಗಾರವನ್ನು ನಾವು ಗುರುತಿಸಿದ ದಿನ ಹೊರಗಿನ ಪ್ರಪಂಚ ನಮಗೆ ಏನು ಹೇಳಿದ್ರು ನಮಗೆ ಅದರ ಜೊತೆ ಸಂಬಂಧ ಇರಲ್ಲ. ಯು ಆರ್ ನಾಟ್ ದ ಮೆಸ್, ಯು ಆರ್ ದ ಮಾಸ್ಟರ್ ಪೀಸ್ ಹಿಡನ್ ಅಂಡರ್ನೀತ್ ದ ಮೆಸ್. ಸೊ ಆ ಮಣ್ಣಿನ ಲೇಯರ್ನ ರಿಮೂವ್ ಮಾಡಿದ್ರೆ ನಿಮ್ಮ ನಿಜವಾದ ಪವರ್ ಹೊರಗೆ ಬರುತ್ತೆ. ಪಾಯಿಂಟ್ ನಂಬರ್ 2, ದ ಎಲಿಫೆಂಟ್ ಆ್ಯಂಡ್ ದ ಸ್ಟಿಕ್. ಒಂದು ಊರಲ್ಲಿ ಒಂದು ದೊಡ್ಡ ಆನೆ ಇದೆ. ಅದಕ್ಕೆ ಅಪಾರವಾದ ಶಕ್ತಿ ಇದೆ. ಆದರೆ ಅದಕ್ಕೆ ಯಾವಾಗ ಏನು ಮಾಡಬೇಕೋ ಗೊತ್ತಿಲ್ಲ. ಹಸಿವಾದರೆ ತೋಟನ ನಾಶ ಮಾಡಿಬಿಡುತ್ತೆ, ಕೋಪ ಬಂದರೆ ಗುಡಿಸಲುಗಳನ್ನ ಬೀಳಿಸುತ್ತೆ. ಆ ಆನೆಯಿಂದ ಆ ಊರಿನ ಜನ ಭಯ ಪಡ್ತಿದ್ರು. ಆ ಊರಿಗೆ ಒಬ್ಬ ಒಳ್ಳೆ ಮಾವುತ ಬರ್ತಾನೆ. ಅವನು ತುಂಬ ಸಣ್ಣಕ್ಕಿದ್ದಾನೆ. ಅವನ ಹತ್ರ ಒಂದು ಕಬ್ಬಿಣದ ರಾಡ್ ಇದೆ. ಆ ರಾಡಿಂದ ಆ ಆನೆ ಅವನ ಮಾತನ್ನು ಕೇಳೋ ಹಾಗೆ ಮಾಡ್ಕೊಂಡಿದ್ದಾನೆ. ಸೊ ಇದನ್ನು ನಮ್ಮ ಜೀವನದ ಜೊತೆ ಹೋಲಿಸಿದ್ರೆ ಆ ಆನೆ ಏನೋ ಗೊತ್ತಾ? ನಮ್ಮ ಮನಸ್ಸು, ನಮ್ಮ ಸೆನ್ಸಸ್, ನಮ್ಮ ಇಂದ್ರಿಯಗಳು, ಅದಕ್ಕೆ ಎಷ್ಟೋ ಶಕ್ತಿ ಇದೆ. ಆದರೆ ಅದು ಕಂಟ್ರೋಲಲ್ಲಿ ಇಲ್ಲದೆ ಹೋದರೆ ನಮ್ಮ ಜೀವನವನ್ನೇ ನಾಶ ಮಾಡ್ಕೊಳ್ತೀವಿ. ಮತ್ತು ಆ ಮಾವುತ ಯಾರು? ಅದೇ ನಮ್ಮ ವಿವೇಕ. ನಮ್ಮ ಹತ್ರ ಆ ವಿವೇಕ ಅನ್ನೋ ಆಯುಧ ಇಲ್ಲದೆ ಹೋದರೆ ನಮ್ಮ ಸೆನ್ಸಸ್ ನಮ್ಮನ್ನ ಎಲ್ಲೆಲ್ಲಿಗೋ ಎಳ್ಕೊಂಡೋಗುತ್ತೆ. ಸೊ ನಮ್ಮ ಸೆನ್ಸಸ್ ನಮ್ಮ ಕಂಟ್ರೋಲಲ್ಲಿ ಇಲ್ಲದೆ ಹೋದರೆ ನಾವು ಯಾವುದಕ್ಕಾದ್ರೂ ಗುಲಾಮರಾಗ್ತೀವಿ ಅಂತ ಅರ್ಥ.
ನಾವು ಯಾವುದಕ್ಕಾದ್ರೂ ಗುಲಾಮರಾಗ್ತಿದ್ದೀವಿ ಅಂದರೆ ನಮ್ಮೊಳಗೆ ಇರೋ ಆ ಮಾವುತ ನಿದ್ರೆ ಮಾಡ್ತಿದೆ ಅಂತ ಅರ್ಥ. ಆಚಾರ್ಯ ಶೂನ್ಯ ಅವರು ತನ್ನ ಬುಕ್ಕಲ್ಲಿ ಒಂದು ಶ್ರೇಷ್ಠವಾದ ವಿಷಯ ಹೇಳಿದ್ದಾರೆ. ಅದು ಏನಂದ್ರೆ, ಇಂದ್ರಿಯಗಳು, ನಮ್ಮ ಸೆನ್ಸಸ್ನ ನಾವು ಬೈಬೇಕಾದ ಅವಶ್ಯಕತೆ ಇಲ್ಲ, ಅವುಗಳನ್ನ ಸಾಯಿಸಬೇಕಾದ ಅವಶ್ಯಕತೆ ಸಹ ಇಲ್ಲ. ನಾವು ಮಾಡಬೇಕಾಗಿರೋದೆಲ್ಲ ಅದಕ್ಕೆ ಸ್ವಲ್ಪ ಡಿಸಿಪ್ಲಿನ್ ಕಲಿಸೋದೆ. ನೀವು ನಿಮ್ಮ ಮೊಬೈಲ್ನ ಯೂಸ್ ಮಾಡಿ, ಆದರೆ ಆ ಮೊಬೈಲ್ ನಿಮ್ಮನ್ನ ಯೂಸ್ ಮಾಡ್ಕೊಳ್ದೆ ಇರೋ ಹಾಗೆ ನೋಡ್ಕೊಳ್ಳಿ. ನೀವು ಆಹಾರವನ್ನು ಆಸ್ವಾದಿಸಿ, ಆದರೆ ಆ ಆಹಾರನೇ ನಿಮ್ಮ ಅನಾರೋಗ್ಯಕ್ಕೆ ತಳ್ಳದೆ ಇರೋ ಹಾಗೆ ನೋಡ್ಕೊಳ್ಳಿ. ಹಾಗೆ ನಿಮ್ಮ ಇಂದ್ರಿಯಗಳಿಗೆ ನೀವೇ ರಾಜನಾಗಬೇಕೇ ಹೊರತು ಆ ಇಂದ್ರಿಯಗಳು ಹೇಳೋದನ್ನು ಕೇಳೋ ಹಾಗೆ ನೀವಾಗಬಾರ್ದು. ಸೊ ಯೋರ್ ಸೆನ್ಸಸ್ ಆರ್ ಗ್ರೇಟ್ ಸರ್ವೆಂಟ್ಸ್ ಬಟ್ ಟೆರಿಬಲ್ ಮಾಸ್ಟರ್ಸ್. ಪಾಯಿಂಟ್ ನಂಬರ್ 3, ದ ಗಾರ್ಡನ್ ಆಫ್ ಮೈಂಡ್. ಒಂದು ಊರಲ್ಲಿ ಒಬ್ಬ ರೈತ ಇದ್ರು. ಅವ್ರ ಹತ್ರ ಒಂದು ಅದ್ಭುತವಾದ ಭೂಮಿ ಇದೆ. ಅದರ ಪ್ರತ್ಯೇಕತೆ ಏನಂದ್ರೆ, ನೀವು ಅದರಲ್ಲಿ ಯಾವ ಬೀಜ ಹಾಕ್ತಿರೋ ಅದೇ ಬೆಳೆಯುತ್ತೆ. ಸೊ ಆ ರೈತ ಏನ್ ಮಾಡಿದ್ರು, ತುಂಬ ಖುಷಿಯಲ್ಲಿದ್ರು. ಸೊ ಮಾವಿನ ಬೀಜನ ಬಿತ್ತುತ್ತಾರೆ. ಸೊ ಕೆಲವು ವರ್ಷಗಳ ನಂತರ ಆ ಮರ ಬೆಳೀತು. ಅದರಿಂದ ಸಿಹಿಯಾದ ಮಾವಿನ ಹಣ್ಣು ಬೆಳೀತು. ಅದನ್ನು ತಿಂತ ತುಂಬ ಖುಷಿಯಾಗಿದ್ರು. ಅದರ ನಂತರ ಯಾವಾಗಲೂ ಯಾರೋ ಏನೋ ಹೇಳಿದ್ರು ಅಂತ ಕೋಪದಲ್ಲಿ ಒಂದು ಪಾಯ್ಸನಸ್ ಬಿತ್ತನೆನ ಮಾಡ್ತಾರೆ. ಅದರಿಂದ ವಿಷವುಳ್ಳ ಬೆಳೆ ಬೆಳೀತು. ಇವರು ಅದನ್ನು ತಿಂದು ಸತ್ತೋದ್ರು. ಇದರಲ್ಲಿ ಆ ಭೂಮಿದು ತಪ್ಪೇನಿಲ್ಲ. ನೀವು ಅದರಲ್ಲಿ ಬಿತ್ತಿದ್ದು ಒಳ್ಳೆದ ಕೆಟ್ಟದ ಅನ್ನೋದೆಲ್ಲ ಅದಕ್ಕೆ ಗೊತ್ತಿಲ್ಲ. ಜಸ್ಟ್ ನೀವು ಬಿತ್ತನೆ ಮಾಡೋದನ್ನು ಬೆಳಿಬೇಕು ಅಷ್ಟೇ. ಸೊ ನಿಮ್ಮ ಮನಸ್ಸು ಸಹ ಆ ಭೂಮಿ ಅಂತದ್ದೇ. ನಿಮ್ಮ ಆಲೋಚನೆಗಳೇ ಆ ಬಿತ್ತನೆ. ನಮ್ಮ ಮೆದುಳಲ್ಲಿ ಪ್ರತಿದಿನ ಎಂತಹ ಆಲೋಚನೆಯನ್ನು ಕೊಡ್ತಿದ್ದೀವಿ, ನನಗೆ ಈ ಕೆಲಸ ಮಾಡೋಕ್ಕಾಗಲ್ಲ, ಅವನು ನನಗಿಂತ ಗ್ರೇಟ್, ನನ್ನ ಲೈಫ್ ಇಷ್ಟೇ ಅನ್ನೋ ಈ ರೀತಿಯ ಆಲೋಚನೆಗಳನ್ನ ಕೊಟ್ಟರೆ ನಮ್ಮ ಲೈಫ್ ಮುಳ್ಳಿನ ಗಿಡ ಆಗೋಗುತ್ತೆ. ಇದಕ್ಕೆ ನಮ್ಮ ವೇದಗಳು ಹೇಳೋ ನಿಜ ಏನಂದರೆ, ನಿಮ್ಮ ಆಲೋಚನೆಗಳೇ ನಿಮ್ಮ ಪ್ರಪಂಚವನ್ನು ಸೃಷ್ಟಿಸುತ್ತೆ. ಆ್ಯಂಡ್ ಈ ಬುಕ್ಕಲ್ಲಿ ಆಚಾರ್ಯ ಶೂನ್ಯ ಅವರು ಒಂದು ಮಾತನ್ನು ಹೇಳಿದ್ದಾರೆ. ನಮ್ಮ ಆಲೋಚನೆಗಳು ನಮಗೆ ಗೊತ್ತಿಲ್ಲದೇನೆ ನಮ್ಮ ಭವಿಷ್ಯತ್ತನ್ನು ಡಿಸೈನ್ ಮಾಡ್ತಿದೆ. ನೀವು ಒಂದು ಕೆಲಸನ ಭಯದಿಂದ ಶುರು ಮಾಡಿದ್ರೆ ಅದರ ಫಲಿತ ಸಹ ಹಾಗೇ ಇರುತ್ತೆ. ಅದೇ ನೀವು ನಾನು ಈ ಯೂನಿವರ್ಸಲ್ಲಿ ಒಂದು ಭಾಗ, ನನ್ನಲ್ಲಿ ತುಂಬ ಶಕ್ತಿ ಇದೆ ಅನ್ನೋ ಆಲೋಚನೆಯಿಂದ ಶುರು ಮಾಡಿದ್ರೆ ನಿಮ್ಮ ಸುತ್ತ ಇರೋ ಪರಿಸ್ಥಿತಿಗಳು ಸಹ ನಿಮಗೆ ಅನುಗುಣವಾಗಿ ಬದಲಾಗುತ್ತೆ. ಯೋರ್ ಮೈಂಡ್ ಈಸ್ ಅ ಫರ್ಟೈಲ್ ಲ್ಯಾಂಡ್, ಬಿ ಕೇರ್ಫುಲ್ ವಾಟ್ ಸೀಡ್ಸ್ ಯು ಪ್ಲಾಂಟ್ ಇನ್ ಇಟ್. ನೀವು ಕೊಡೋ ಆಲೋಚನೆಗಳು ನಾಳೆ ನಿಮ್ಮ ಹಣೆ ಬರಹವಾಗಿ ಬದಲಾಗುತ್ತೆ. ಪಾಯಿಂಟ್ ನಂಬರ್ 4, ಟೈಟ್ ರೋಪ್ ವಾಕರ್. ಒಂದು ಊರಲ್ಲಿ ಒಬ್ಬ ಸ್ಟಂಟ್ ಮ್ಯಾನ್ ಇದ್ದ. ಅವನು ಸ್ವಲ್ಪ ಎತ್ತರದಲ್ಲಿ ಕಟ್ಟಿರೋ ಹಗ್ಗದ ಮೇಲೆ ತುಂಬ ಈಸಿಯಾಗಿ ನಡ್ಕೊಂಡೋಗಿ ಸ್ಟಂಟ್ ಮಾಡ್ತಿದ್ದ. ಎಲ್ಲರೂ ಅವನ್ನ ಕೇಳಿದ್ರು, ನಿನ್ಗೇನು ಭಯ ಆಗಲ್ವಾ, ಕೆಳಗೆ ಬೀಳ್ತೀಯಾ ಅನ್ಸಲ್ವಾ, ಈ ಎಡ್ಜಿಂದ ಆ ಎಡ್ಜಿಗೆ ಹೇಗೆ ನಡೀತಿದ್ಯಾ ಅಂತ. ಅದಕ್ಕೆ ಅವರು ಒಂದು ಅದ್ಭುತವಾದ ಆನ್ಸರ್ ಕೊಡ್ತಾನೆ. ನಾನು ಆ ಹಗ್ಗದ ಮೇಲೆ ನಡೀತಿರೋವಾಗ ಆ ಕಡೆ ಇರೋ ಆ ಹೆಣ್ಣ ಬಗ್ಗೆ ಆಲೋಚಿಸಲ್ಲ, ಹಾಗೆ ಕೆಳಗೆ ಇರೋ ಹೈಟ್ನ ಬಗ್ಗೆ ಸಹ ಆಲೋಚಿಸಲ್ಲ. ನನ್ನ ದೃಷ್ಟಿ ಮೊತ್ತ ನನ್ನ ಮುಂದಿನ ಹೆಜ್ಜೆ ಮೇಲೆ ಮಾತ್ರ ಇರುತ್ತೆ ಅಂತ ಹೇಳ್ತಾರೆ. ಅಲ್ಲಿರೋರೆಲ್ಲ ಆಶ್ಚರ್ಯವಾಗಿ ನೋಡ್ತಿದ್ರು. ಸೊ ಇಲ್ಲಿ ನಾವು ಒಂದನ್ನು ಥಿಂಕ್ ಮಾಡೋಣ. ನಾವೇನಾದರೂ ಕೆಲಸ ಮಾಡ್ತಿರೋವಾಗ ನಮ್ಮ ಮೆದುಳು ಎರಡರ ಬಗ್ಗೆ ಥಿಂಕ್ ಮಾಡ್ತಿರುತ್ತೆ. ಒಂದು ಗೆದ್ರೆ ಬರೋ ಸಂತೋಷ, ಇನ್ನೊಂದು ಸೋತೋದ್ರೆ ಆಗೋ ಅವಮಾನ. ಇವೆರಡರ ಮಧ್ಯೆ ಇದ್ದು ನಾವು ಪ್ರೆಸೆಂಟಲ್ಲಿ ಮಾಡಬೇಕಾದ ಅಥವಾ ಇಡಬೇಕಾದ ಹೆಜ್ಜೆ ಬಗ್ಗೆ ಮರ್ತೋಗ್ತೀವಿ. ಫಲಿತದ ಮೇಲೆ ಆಸೆ ಕಡಿಮೆ ಇದ್ದಷ್ಟು ನಿಮ್ಮ ಹೆಜ್ಜೆ ತುಂಬ ಸ್ಟ್ರಾಂಗ್ ಆಗಿ ಇಡ್ಬೋದು. ಭಯ ಅನ್ನೋದು ರಿಸಲ್ಟ್ನಿಂದ ಹುಟ್ಟುತ್ತೆ, ಧೈರ್ಯ ಅನ್ನೋದು ನಿಮ್ಮಿಂದ ಹುಟ್ಟುತ್ತೆ. ವೇದದಲ್ಲಿನ ಈ ಪಾಯಿಂಟ್ನ ಆಚಾರ್ಯ ಶೂನ್ಯ ಅವರು ಹೀಗೆ ಹೇಳಿದ್ದಾರೆ, ನಮ್ಮ ಕರ್ಮದ ಮೇಲೆ ಮಾತ್ರನೇ ನಮಗೆ ಅಧಿಕಾರ ಇದೆ. ಅಂದರೆ ನಾವು ಮಾಡೋ ಕೆಲಸದ ಮೇಲೆ ಮಾತ್ರ ನಮಗೆ ಅಧಿಕಾರ ಇದೆ. ಆದರೆ ನಾವು ರಿಸಲ್ಟ್ನ ಬಗ್ಗೆ ಆಲೋಚಿಸ್ತಿದ್ದೀವಿ, ನಮ್ಮ ಶಕ್ತಿನ ವ್ಯರ್ಥ ಮಾಡ್ಕೊಳ್ತಿದ್ದೀವಿ. ನೀವು ರಿಸಲ್ಟ್ನ ಬಗ್ಗೆ ಥಿಂಕ್ ಮಾಡದೆ ಇರೋ ದಿನ ಒಳಗೆ ಇರೋ ನಿಜವಾದ ರಾಜ, ಸವರಿನ್ ಸೆಲ್ಫ್, ನಿಮ್ಮ ಒಳಗೆ ನೀವು ಬಚ್ಚಿಟ್ಟಿರೋ ಅಧಿಪತಿ ಹೊರಗೆ ಬರ್ತಾನೆ. ಆವಾಗ ನೀವು ಮಾಡೋ ಕೆಲಸದಲ್ಲಿ ಒಂದು ಕ್ಲಾರಿಟಿ ಬರುತ್ತೆ ಆ್ಯಂಡ್ ವೇಗ ಇರುತ್ತೆ. ಡೋಂಟ್ ಸ್ಟೆಪ್ ಫಾರ್ ದ ಗೋಲ್, ಸ್ಟೆಪ್ ಫಾರ್ ದ ಸೇಕ್ ಆಫ್ ದ ಸ್ಟೆಪ್. ನೀವು ರಿಸಲ್ಟ್ನ ಬಗ್ಗೆ ಥಿಂಕ್ ಮಾಡಿಲ್ಲ ಅಂದರೆ ಸಕ್ಸಸ್ಸೇ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ. ಪಾಯಿಂಟ್ ನಂಬರ್ 5, ದ ಮಸ್ಕ್ ಡೀರ್. ನಮ್ಮ ಪುರಾಣದಲ್ಲಿ ಒಂದು ಕಥೆ ಇದೆ. ಒಂದು ಕಾಡಲ್ಲಿ ಕಸ್ತೂರಿ ಮೃಗ ಇತ್ತು. ಕಸ್ತೂರಿ ಮೃಗ ಅಂದರೆ ಜಿಂಕೆಯಲ್ಲಿ ಒಂದು ಟೈಪ್. ಅದರ ಶರೀರದಿಂದ ಒಂದು ಅದ್ಭುತವಾದ ಸುವಾಸನೆ, ಫ್ರಾಗ್ರೆನ್ಸ್ ಬರುತ್ತೆ. ಆದರೆ
ಆ ಜಿಂಕೆಗೆ ಆ ಸುವಾಸನೆ ಎಲ್ಲಿಂದ ಬರ್ತಿದೆ ಅನ್ನೋದು ಗೊತ್ತಿರಲಿಲ್ಲ. ಆ ಫ್ರಾಗ್ರೆನ್ಸ್ನ ಹುಡುಕೊಂಡು ಕಾಡೆಲ್ಲ ಸುತ್ತುತ್ತೆ, ಬೆಟ್ಟ ಹತ್ತುತ್ತೆ, ಕಾಡಲ್ಲಿ ಪ್ರತಿ ಮೂಲೆ ಹುಡುಕುತ್ತೆ. ಕೊನೆಗೆ ಅದನ್ನು ಕಂಡಿಡಿದೆ ನಿರಾಸೆಗೊಳ್ಳುತ್ತೆ. ನಿಜ ಏನಂದ್ರೆ ಅದರ ಫ್ರೇಗ್ರೆನ್ಸ್ ಬೇರೆಲ್ಲಿಂದಾನೂ ಅಲ್ಲ, ಅದರ ಹೊಕ್ಕಳಿಂದ ಬರ್ತಿದೆ. ಸೇಮ್ ನಾವು ಸಹ ಈ ಜಿಂಕೆ ಹಾಗೆ ಈ ದಿನ ಇದ್ದೀವಿ. ಸಂತೋಷಕ್ಕೋಸ್ಕರ ಒಂದು ಹೊಸ ಮೊಬೈಲ್ ತಗೊಳ್ತೀವಿ, ರಿಲ್ಯಾಕ್ಸೇಷನ್ಗೋಸ್ಕರ ಟೂರ್ಸ್ಗೆ ಹೋಗ್ತೀವಿ, ಇತರರಿಂದ ಗೌರವವನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ನಮಗೆ ಏನೋ ಕಡಿಮೆ ಇದೆ ಅಂತ, ಹೊರಗೆ ಏನೋ ಸಿಕ್ಕಿದ್ರೇನೆ ನಾವು ಪರಿಪೂರ್ಣವಂತರಾಗ್ತೀವಿ ಅಂತ ಒಂದು ಭ್ರಮೆಯಲ್ಲಿರ್ತೀವಿ. ಆದರೆ ವೇದಗಳು ಹೇಳೋ ನಿಜ ಏನು ಗೊತ್ತಾ? ನೀವು ಆಲ್ರೆಡಿ ಪರಿಪೂರ್ಣನೇ. ನೀವು ಒಬ್ಬ ಪರಿಪೂರ್ಣನಿಂದ ಹುಟ್ಟಿದೀಯಾ ಆ್ಯಂಡ್ ನೀನು ಸಹ ಪರಿಪೂರ್ಣನೇ. ನಿನ್ನ ಹತ್ರ ನಿನಗೆ ಬೇಕಿರೋದೆಲ್ಲ ಇದೆ, ಅದನ್ನು ಬೇರೆಲ್ಲೂ ಹುಡುಕೋ ಅವಶ್ಯಕತೆ ಇಲ್ಲ. ಆಚಾರ್ಯ ಶೂನ್ಯ ಅವರು ಸಹ ಈ ಪಾಯಿಂಟ್ನ ತನ್ನ ಬುಕ್ಕಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ. ಸವರಿನ್ ಸೆಲ್ಫ್ ಅಂದರೆ ನಿಮಗೆ ಯಾವುದು ಕಡಿಮೆ ಇಲ್ಲ ಅಂತ ತಿಳ್ಕೊಳ್ಳೋದು. ಹೊರಗಿನ ಪರಿಸ್ಥಿತಿ ಚೇಂಜ್ ಆದ್ರೇನೆ ನಾನು ಚೆನ್ನಾಗಿರ್ತೀನಿ ಅಂತ ಅಂದ್ಕೊಳ್ಳೋದು ಒಂದು ವಿಧವಾದ ಸ್ಲೇವರಿ. ನೀವು ಹೇಗಿದ್ರೂ ನನ್ನಲ್ಲಿ ಸಂತೋಷ ಇದೆ ಅಂತ ಅಂದ್ಕೊಳ್ಳೋದೆ ನಮ್ಮ ಮೇಲೆ ನಾವು ಸಾಧಿಸೋ ಸವರಿನಿಟಿ. ನಿಮ್ಮೊಳಗೆ ಇರೋ ಆ ಅನಂತವಾದ ಶಕ್ತಿನ ಗುರುತಿಸಿದ ದಿನ ನೀವು ಯಾರ ಮುಂದೆನೂ ಯಾವುದಕ್ಕೋಸ್ಕರನೂ ಕೈ ಚಾಚಲ್ಲ. ಸೊ ಸ್ಟಾಪ್ ಆಕ್ಟಿಂಗ್ ಲೈಕ್ ಅ ಬೆಗ್ಗರ್ ವೆನ್ ಯು ಆರ್ ದ ಓನರ್ ಆಫ್ ಯುವರ್ ಓನ್ ಕಿಂಗ್ಡಮ್. ಪಾಯಿಂಟ್ ನಂಬರ್ 6, ದ ಲಯನ್ ಆ್ಯಂಡ್ ದ ರಿಫ್ಲೆಕ್ಷನ್. ಒಂದು ಕಾಡಲ್ಲಿ ರಾಜನಾದ ಸಿಂಹ ಇದೆ. ಒಂದು ಸರಿ ಬಾವಿಯಲ್ಲಿ ನೋಡಿದಾಗ ಆ ಸಿಂಹಕ್ಕೆ ಅದರ ರಿಫ್ಲೆಕ್ಷನ್ ಕಾಣಿಸ್ತು. ಆದರೆ ಆ ಸಿಂಹ ಏನು ಅನ್ಕೊಳ್ತು, ಆ ಬಾವಿಯಲ್ಲಿ ಇನ್ನೊಂದು ಸಿಂಹ ಇದೆ ಅಂತ, ಅದು ತನ್ನನ್ನು ಹೀಯಾಳಿಸ್ತಿದೆ ಅಂತ ಭ್ರಮೆಯಲ್ಲಿದೆ. ತನ್ನ ರಿಫ್ಲೆಕ್ಷನ್ ಮಾಡೋ ಪ್ರತಿ ಮೂಮೆಂಟ್ಸ್ನ ನೋಡಿ ಅದು ತನ್ನ ಮೇಲೆ ದಾಳಿ ಮಾಡೋಕೆ ಬಂದ ಶತ್ರು ಅಂತ ಅಂದ್ಕೊಂಡು ಆ ಬಾವಿಯಲ್ಲಿ ಎಗುರ್ತು. ಇದು ನಾವು ಚಿಕ್ಕ ವಯಸ್ಸಿಂದ ಕೇಳಿರೋ ಸ್ಟೋರಿನೇ. ಆದರೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಇದರಲ್ಲಿನ ಪಾಯಿಂಟ್ ನಮಗೆ ಇನ್ನೂ ಸ್ಟ್ರಾಂಗ್ ಆಗಿ ಫೀಲ್ ಆಗುತ್ತೆ. ನಮ್ಮ ಜೀವನದಲ್ಲಿ ನಾವು ಭಯ ಪಡೋ ಆ ಆಪೋಸಿಟ್ ಪರ್ಸನ್ ಬೇರೆ ಯಾರೂ ಅಲ್ಲ, ನಮ್ಮಲ್ಲಿನ ರಿಫ್ಲೆಕ್ಷನ್ನೇ. ವೇದಗಳ ಪ್ರಕಾರ ಈ ಪ್ರಪಂಚ ಒಂದು ಕನ್ನಡಿ ಅಂಥದ್ದು. ನೀವು ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತೀರೋ ಪ್ರಪಂಚ ಸಹ ನಿಮಗೆ ಅದನ್ನೇ ತೋರಿಸುತ್ತೆ. ನಿಮ್ಮನ್ನ ನೀವು ವೀಕ್ ಪರ್ಸನ್ ಅಂದ್ಕೊಂಡ್ರೆ ನೀವು ವೀಕ್ ಆಗಿನೇ ಕಾಣಿಸ್ತೀರಾ. ಎಲ್ಲರೂ ನಿಮ್ಮನ್ನ ಹಾಗೆ ನೋಡ್ತಾರೆ. ನಿಮ್ಮನ್ನ ನೀವು ರಾಜನ ಹಾಗೆ ನೋಡಿಕೊಂಡ್ರೆ ಪ್ರಪಂಚ ಸಹ ನಿಮ್ಮನ್ನ ಹಾಗೆ ನೋಡುತ್ತೆ. ನಿಜವಾದ ಭಯ ಹೊರಗಿನ ವ್ಯಕ್ತಿಯಲ್ಲಿಲ್ಲ, ನಿಮ್ಮ ಒಳಗಿನ ತಪ್ಪಾದ ರಿಫ್ಲೆಕ್ಷನಲ್ಲಿದೆ. ಈ ಬುಕ್ಕಲ್ಲಿ ಸಹ ಆಚಾರ್ಯ ಶೂನ್ಯ ಅವರು ಒಂದು ಪವರ್ಫುಲ್ ಪಾಯಿಂಟ್ ಹೇಳಿದ್ದಾರೆ. ಸವರಿನಿಟಿ ಅಂದರೆ ಬೇರೆ ಅವರ ಅಭಿಪ್ರಾಯದಿಂದ ನಾವು ಫ್ರೀಡಮ್ ಹೊಂದೋದು. ಸೊ ಸಿಂಪಲ್ ಆಗಿ ಹೇಳಬೇಕಂದ್ರೆ ನೀವು ಯಾರು ಅನ್ನೋದು ನಿಮಗೆ ಗೊತ್ತಾಗದೇ ಇದ್ದರೆ ಬೇರೆಯವರು ಬಂದು ಹೆಸರಿಡ್ತಾರೆ. ಅದೇ ನೀವು ಯಾರು ಅನ್ನೋದು ನಿಮಗೆ ಗೊತ್ತಿದ್ರೆ ಬೇರೆಯವರು ಏನೂ ಮಾಡೋಕ್ಕಾಗಲ್ಲ. ನೀವೊಬ್ಬ ಪವರ್ಫುಲ್ ಪರ್ಸನ್ ಅಂತ ನೀವು ಅಂದ್ಕೊಂಡಾಗ ಯಾರ ಒಪಿನಿಯನ್ ಸಹ ನಿಮ್ಮನ್ನ ಅಟ್ಯಾಕ್ ಮಾಡಲ್ಲ. ಆ ಬಾವಿಯಲ್ಲಿರೋದು ಶತ್ರು ಅಲ್ಲ, ನಿಮ್ಮ ನೆರಳೆ ಅಂತ ತಿಳ್ಕೊಳ್ಳೋದೇ ಜ್ಞಾನ. ಸೊ ಸ್ಟಾಪ್ ಫೈಟಿಂಗ್ ದ ರಿಫ್ಲೆಕ್ಷನ್, ಸ್ಟಾರ್ಟ್ ಮಾಸ್ಟರಿಂಗ್ ದ ಸೋರ್ಸ್. ನೀವು ಬದಲಾದರೆ ನಿಮ್ಮ ಪ್ರಪಂಚ ಸಹ ಬದಲಾಗುತ್ತೆ. ಆ್ಯಂಡ್ ಕೊನೆಯದಾಗಿ ವೇದಗಳಂದರೆ ಯಾವುದೋ ಹಳೆಯ ಕಾಲದ ಮಂತ್ರಗಳಲ್ಲ, ಅವು ನಿಮ್ಮೊಳಗೆ ನಿದ್ರೆ ಮಾಡ್ತಿರೋ ಪವರ್ನ ನಿದ್ರೆಯಿಂದ ಎಬ್ಸೋ ಶಬ್ದಗಳು. ನೀವು ಈ ಯೂನಿವರ್ಸಲ್ಲಿ ಒಂದು ಭಾಗ. ನಿಮಗೆ ಸಾಧ್ಯ ಆಗದೆ ಇರೋದು ಯಾವುದೂ ಇಲ್ಲ. ನಿಮ್ಮ ಜೀವನಕ್ಕೆ ಬೇರೆ ಯಾರೋ ಒಬ್ಬರು ಬಾಸ್ ಅಲ್ಲ, ನೀವೇ ನಿಮ್ಮ ಸಾಮ್ರಾಜ್ಯಕ್ಕೆ ಕಿಂಗ್. ಸೊ ಈ ವೇದಗಳಲ್ಲಿನ 6 ಸತ್ಯಗಳನ್ನ ನಿಮ್ಮ ಮನಸ್ಸಿಗೆ ತಗೊಳ್ಳಿ. ಇನ್ನು ಯಾವ ಭಯನೂ ನಿಮ್ಮನ್ನ ಸ್ಟಾಪ್ ಮಾಡಲ್ಲ. ನಿಮಗೆ ಈ 6 ಪಾಯಿಂಟ್ಸಲ್ಲಿ ಯಾವ ಪಾಯಿಂಟ್ ತುಂಬ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ. ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ಪುಷ್ಪ ಪ್ರಸಂಗ ಚಾನಲ್ನ ಮಿಸ್ ಮಾಡದೆ ನೋಡಿ. ವಿಡಿಯೋ ವ್ಯಾಲ್ಯೂಬಲ್ ಅನಿಸಿದರೆ ಮಿಸ್ ಮಾಡದೆ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಅದು ಇನ್ನಷ್ಟು ಜನರಿಗೆ ರೀಚ್ ಆಗೋಕ್ಕೆ ಹೆಲ್ಪ್ ಮಾಡಿ. ಆ್ಯಂಡ್ ಇನ್ನಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ಗೋಸ್ಕರ ಪುಷ್ಪ ಪ್ರಸಂಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಟ್ಯಾಪ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.